ನಮಸ್ಕಾರ ಎಲ್ಲರಿಗೂ. ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾನು ಶೇಂಗಾ ಪುಡಿಯಿಂದ ಹಿಪ್ಪಿ ನೂಡಲ್ಸ್ ಮಾಡೋದು ಹೇಗೆ ಎಂದು ಹೇಳಿಕೊಡುತ್ತೇನೆ. ಇದಕ್ಕೆ ಬೇಕಾಗುವ ಪದಾರ್ಥಗಳು: ಹಿಪ್ಪಿ ನೂಡಲ್ಸ್ 4 ಪೀಸ್, ಉಳ್ಳಾಗಡ್ಡೆ 2, ಶೇಂಗಾ ಪುಡಿ 4 ಸ್ಪೂನ್, ಹಿಪ್ಪಿ ನೂಡಲ್ಸ್ ಮಸಾಲ 4 ಪ್ಯಾಕೆಟ್. ಬನ್ನಿ ಈಗ ನೂಡಲ್ಸ್ ಮಾಡೋದು ಹೇಗೆ ಎಂದು ಹೇಳುತ್ತೇನೆ. ಕಡಾಯಿ ಇಟ್ಟು ಇದಕ್ಕೆ 3 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಅರ್ಧ ಸ್ಪೂನ್ ಸಾಸಿವೆ ಜೀರಿಗೆ ಹಾಕಿ, ಅದು ಸಿಡಿಯುತ್ತಿರುವಾಗ ಉಳ್ಳಾಗಡ್ಡೆ ಹಾಕಿ, ಆಮೇಲೆ ಸ್ವಲ್ಪ ಕರಿಬೇವು ಹಾಕಿ, ಉಳ್ಳಾಗಡ್ಡೆ ಕೆಂಪಗಾಗೋವರೆಗೂ ಹುರಿಯುತ್ತಾ ಇರಬೇಕು. ಅದು ಕೆಂಪಗಾದ ಮೇಲೆ ಅರ್ಧ ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ಖಾರ ಪುಡಿ, ಅರ್ಧ ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗಿ ಕಲಸಿ. ಆಮೇಲೆ 1 ಪೀಸ್ ನೂಡಲ್ಸ್ಗೆ 3/4 ಗ್ಲಾಸ್ ನೀರು, ಇದೇ ಥರ 4 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕಲಸಿ. ಅದಕ್ಕೆ ನೂಡಲ್ಸ್ ಮಸಾಲ ಹಾಕಿ ಕುದಿಯಲು ಬಿಡಬೇಕು. ನೀರು ಕುದ್ದ ಮೇಲೆ ಇದಕ್ಕೆ ನೂಡಲ್ಸ್ ಹಾಕಿ ಕುದಿಯಲು ಬಿಡಬೇಕು. ನೂಡಲ್ಸ್ ಕುದ್ದ ಮೇಲೆ ಒಲೆಯನ್ನು ಸಣ್ಣ ಮಾಡಿಕೊಂಡು ಇದಕ್ಕೆ 1 ಸ್ಪೂನ್ ಟೊಮೆಟೊ ಕೆಚಪ್ ಮತ್ತು ಲಾಸ್ಟಲ್ಲಿ 4 ಸ್ಪೂನ್ ಶೇಂಗಾ ಪುಡಿ ಹಾಕಿ ಕಲಸಿ. ಈಗ ಶೇಂಗಾ ಪುಡಿ ಹಿಪ್ಪಿ ನೂಡಲ್ಸ್ ರೆಡಿಯಾಗಿದೆ. ಶೇಂಗಾ ಪುಡಿ ಅಥವಾ ಶೇಂಗಾ ಚಟ್ನಿ ಮಾಡೋದು ಹೇಗೆ ಎಂದು ಈ ಮೊದಲು ನನ್ನ ಚಾನಲ್ನಲ್ಲಿ ಹಾಕೀನಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕೀನಿ, ಅದನ್ನು ಒಂದ್ಸಲ ನೋಡಿ. ಶೇಂಗಾ ಪುಡಿ ನೂಡಲ್ಸನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟವಾಗುತ್ತೆ ಎಂದು ಅನ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.